ಜೂನ್ 10ನೇ ತಾರೀಕಿಗೆ ನಡೆಯುವಂಥ ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ವಿಧಾನ ಪರಿಷತ್ತಿಗೆ ನಡೆಯುವಂಥ ಈ ಒಂದು ಚುನಾವಣೆ, ಈ ಒಂದು ಕ್ಷೇತ್ರ ಯಾವತ್ತೂ ಕಳೆದ ನಾವು ದಶಕಗಳಿಂದ ನಾವು ಮೆಲುಕಾಕಿ ನೋಡಿದಾಗ ಇದು ಯಾವತ್ತೂ ಭಾರತೀಯ ಜನತಾ ಪಾರ್ಟಿಯ ಒಂದು ಆಯ್ಕೆಯಾದಂಥ ಕ್ಷೇತ್ರ. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ನೆಚ್ಚಿನ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕ್ಷೇತ್ರದಲ್ಲಿ ಬರುವಂತಹ ಪದವೀಧರರು ಇವರು ಪ್ರಬುದ್ಧ ಮತದಾರರು. ಯಾವತ್ತೂ ನಾವು ಹಿಂದೆ ಡಾಕ್ಟರ್ ಎಂ.ಆರ್. ತಂಗಾಜಿಯವರನ್ನ ಮತ್ತೆ ಮನೋಹರ್ ಮಸ್ಕಿ ಅವರನ್ನ ಬಹಳ ಒಂದು ಅಭೂತಪೂರ್ವವಾದಂತ ಗೆಲುವನ್ನ ಸಾಧಿಸಲಿಕ್ಕೆ ಆಶೀರ್ವಾದ ಮಾಡಿದಂತ ಬುದ್ಧಿಜೀವಿಗಳ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಬಹುಶಃ ಭಾರತೀಯ ಜನತಾ ಪಾರ್ಟಿಯ ಒಂದು ತತ್ವ ಸಿದ್ಧಾಂತಗಳಿಗೆ ಒಂದು ಮನ್ನಣೆಯನ್ನ ನೀಡುವಂತ ನಿಟ್ಟಿನಲ್ಲಿ ಆಶೀರ್ವಾದವನ್ನ ಮತದಾರರು ಮಾಡಿದ್ದಾರೆ. ಮತ್ತೆ ವಿಶೇಷವಾಗಿ ಇಲ್ಲಿ ಕರ್ನಾಟಕದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾದ್ಮೇಲೆ ಒಳ್ಳೆ ಈ ಭಾಗದ ಪ್ರಗತಿಗಾಗಿ ಸಾಕಷ್ಟು ಜನಪರ ಕಾರ್ಯಗಳನ್ನ ಇವತ್ತಿನ ದಿವಸ ಮಾಡಿ ಜನರ ಮನಸ್ಸನ್ನ ಮೆಚ್ಚುವಂತ ರೀತಿಯಲ್ಲಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷನಾಗಿ ಮತ್ತು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಡಿಯಲ್ಲಿ ಜಿಲ್ಲಾ ಸಂಚಾಲಕನಾಗಿ ಹಲವಾರು ಜನಪರ ಕಾರ್ಯಗಳನ್ನ ವಿವಿಧ ಆಯಾಮಗಳಲ್ಲಿ ಇವತ್ತಿನ ದಿವಸ ನನ್ನನ್ನೇ ನಾನು ತೋರಿಸಿಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿ ಕೂಡ ಈ 6 ಜಿಲ್ಲೆ ಅಂದ್ರೆ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ಹರಪನಹಳ್ಳಿ ಈ ಭಾಗದಲ್ಲಿ ಈ ಜನಪರ ಕಾರ್ಯಗಳನ್ನ ಜನಪರ ಯೋಜನೆಗಳನ್ನ ಕೈಗೊಂಡು ಜನರಿಗೆ ಒಂದು ಗುರುತು ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಈ ನಿಟ್ಟಿನಲ್ಲಿ ನಾವು ನೋಡಿದೀವಿ ಸಾಕಷ್ಟು ನಿರುದ್ಯೋಗಿ ಪದವೀಧರರು ಇವತ್ತಿನ ದಿವಸ ಅವರಿಗೆ ಕೈಗೆ ಕೆಲಸ ಇಲ್ಲ, ಅಂತವರಿಗೆ ಮುಖ್ಯವಾಹಿನಿಯಲ್ಲಿ ತಂದು ಅವ್ರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತದ್ದು ಇರಬಹುದು, ಅವ್ರಿಗೆ ಹೆಚ್ಚಿನ ಒಂದು ಶಿಕ್ಷಣದ ನಿಟ್ಟಿನಲ್ಲಿ ಇರಬಹುದು. ಈ ತರ ಹಲವಾರು ಆಯಾಮಗಳಲ್ಲಿ ಪದವೀಧರರಿಗೆ, ಯುವಕರಿಗೆ ಈ ಭಾಗದ ಪ್ರಗತಿಗಾಗಿ ಸರ್ಕಾರ ಇವತ್ತಿನ ದಿವಸ ಕಂಕಣಬದ್ಧರಾಗಿ ಈ ಕಾರ್ಯಗಳನ್ನ ಮಾಡ್ತಾ ಇದ್ದು ಈ ಎಲ್ಲಾ ಕಾರ್ಯಕ್ರಮಗಳು ಇವತ್ತಿನ ದಿವಸ ನನಗೆ ಶ್ರೀರಕ್ಷೆ ಆಗಿದೆ. ಇವತ್ತಿನ ದಿವಸ ಬಹಳ ಒಳ್ಳೆ ರೀತಿಯಿಂದ ನನ್ನನ್ನ ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ, ಇಡೀ ಕ್ಷೇತ್ರದಲ್ಲಿ ಸುಮಾರು 3-4 ಬಾರಿ ಇವತ್ತಿನ ದಿವಸ ಪ್ರವಾಸ ಮಾಡಿ ಈ ಎಲ್ಲಾ ಕಡೆ ಬಹಳ ಒಳ್ಳೆ ರೀತಿಯಿಂದ ಪ್ರತಿಕ್ರಿಯೆನ ಇವತ್ತಿನ ದಿವಸ ನಾನು ಪಡಿತಾ ಇದ್ದೀನಿ. ಈ ನಿಟ್ಟಿನಲ್ಲಿ ಈ ಕ್ಷೇತ್ರವನ್ನ ನಾವು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ನಿಟ್ಟಿನಲ್ಲಿ ಪಕ್ಷದ ಎಲ್ಲಾ ಪದಾಧಿಕಾರಿಗಳು, ಶಾಸಕರು ಮತ್ತೆ ಸಂಸದರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಒಳ್ಳೆಯ ಒಂದು ಯೋಜನೆಯನ್ನು ಹಾಕೊಂಡು ಮತದಾರರಿಗೆ ಮುಟ್ಟುವಂತ ಕೆಲಸ ಇವತ್ತಿನ ದಿವಸ ಆಗ್ತಾ ಇದೆ. ಈ ಎಲ್ಲ ಕಾರ್ಯಗಳು ಇವತ್ತಿನ ದಿವಸ ಬರುವ ಒಂದು ಚುನಾವಣೆಯಲ್ಲಿ ನನಗೆ ಶ್ರೀರಕ್ಷೆ ಆಗಿ ಗೆಲುವಿನಲ್ಲಿ ನನಗೆ ಎಲ್ಲಾ ರೀತಿಯಿಂದ ಸಹಕಾರಿ ಆಗಲಿದೆ ಅನ್ನುವಂಥ ಮಾತನ್ನ ಬಹಳ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಿಕೊಂಡು ತಮ್ಮ ಮುಖಾಂತರ ನಾನು ಎಲ್ಲಾ ಮತದಾರ ಬಾಂಧವರಿಗೆ, ಪದವೀಧರರಿಗೆ ವಿನಂತಿ ಮಾಡ್ಕೋತೀನಿ, ತಾವು ಕೂಡ ನನಗೊಂದು ಅವಕಾಶ ಕೊಟ್ಟು ಈ ಭಾಗದ ಧನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ವಿನಂತಿ ಈ ಸಂದರ್ಭದಲ್ಲಿ ನಾನು ಮಾಡ್ಕೊತೀನಿ.